ಹಬ್ಬ ಅಂತೂ ಇಂತೂ ಅನ್ಕೊಂಡಂಗೆ ಮಂತ್ರಾಲಯ ಹೊರಟೇ ಬಿಟ್ವಿ. ನನಗಂತೂ ಅಲ್ಲಿಗೆ ಹೋಗೋವರೆಗೂ ಕನ್ಫರ್ಮ್ ಇರಲಿಲ್ಲ. ಬಿಕಾಸ್ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿ ಹೊರಟಿದ್ರಿಂದ ನಮಗೆ ಯಾವುದೇ ಬುಕಿಂಗ್ ಟ್ರೈನ್ ಆಗ್ಲಿ ಬಸ್ ಆಗ್ಲಿ ಸಿಗ್ಲಿಲ್ಲ. ಇನ್ನ ಇಲ್ಲಿಂದ 10 hours ಕೂತ್ಕೊಂಡು ಹೋಗ್ಬೇಕಾದ್ರೆ ಹಬ್ಬ ಸಾಕಾಯ್ತು. ಆದ್ರೆ ಹೋಗೋ ದಾರಿಯಲ್ಲಿ ಈ ವ್ಯೂವ್ನೆಲ್ಲ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಇನ್ನ ನಾವು ಮಂತ್ರಾಲಯ ರೀಚ್ ಆಗ್ಬೇಕಾದ್ರೆ ಮಾರ್ನಿಂಗ್ 10:30 ಆಗಿತ್ತು. ಅಲ್ಲಿ ರೂಮ್ ಎಲ್ಲ ತಗೊಂಡು ಫ್ರೆಶ್ ಅಪ್ ಆಗಿ ನಾವು ಸೀದಾ ಹೋಗಿದ್ದೆ ರಾಯರ ದರ್ಶನ ಮಾಡೋಕೆ. ಜನ ಮಾತ್ರ ಸಿಕ್ಕಾಬಟ್ಟೆ ಇದ್ರು, ಆದ್ರೂ ಕೂಡ ತುಂಬಾ ಬೇಗನೆ ದರ್ಶನ ಮಾಡಿದ್ವಿ. ಇಷ್ಟು ದಿನ ಎಲ್ಲರೂ ಹೇಳೋದನ್ನ ಕೇಳ್ತಾ ಇದ್ದೆ, ಮಂತ್ರಾಲಯ ಹೋಗ್ಬೇಕು ಅನ್ಕೊಂಡ ತಕ್ಷಣ ಅಥವಾ ರಾಯನ ನೋಡ್ಬೇಕು ಅನ್ಕೊಂಡ ತಕ್ಷಣ ನಾವು ಹೋಗೋಕ್ಕಾಗಲ್ಲ. ರಾಯರ ಕೃಪೆ ನಮ್ಮ ಮೇಲಿದ್ರೆ ಅವರಾಗೆ ಅವರು ನಮ್ಮನ್ನ ಕರೆಸ್ಕೊಳ್ತಾರಂತೆ. ಆ ಮಾತು ನಂಗೆ ಇವತ್ತು ತುಂಬಾನೇ ನಿಜ ಅನಿಸ್ತು. ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ರಾಯರ ಪ್ರಸಾದ ಕೂಡ ತಗೊಂಡು ಒಂದ್ ಒಳ್ಳೆ ವೈಬಲ್ಲಿ ಆಚೆ ಬಂದ್ವಿ. ಇನ್ನ ಈ ಬಿಸಿಲಿಗೆ ಒಂದ್ ಲೆಮನ್ ಸೋಡಾ ತಗೊಂಡು ಕುಡಿದು ಹಾಗೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲೇ ಇದ್ದಿದ್ದು ತುಂಗಾಭದ್ರಾ ನದಿ ಎಲ್ಲ ನೋಡ್ಕೊಂಡು ರೂಮಿಗೆ ಬಂದ್ವಿ. ನಾವು ಹೊರಡಕ್ಕಿನ ನಮ್ಮ ಹತ್ರ ತುಂಬಾನೇ ಟೈಮ್ ಇತ್ತು. ಸೊ ಹಂಗಾಗಿ ಇನ್ನೊಂದ್ಸತಿ ರಾಯರ ದರ್ಶನ ಮಾಡೋಣ ಅನ್ಕೊಂಡು ವಾಪಸ್ ಹೋದ್ವಿ. ಎಷ್ಟು ಸತಿ ಹೋದ್ರು ಸಾಕು ಅನ್ಸಲ್ಲ, ಬಿಕಾಸ್ ಅಷ್ಟು ನೆಮ್ಮದಿ ಸಿಗತ್ತೆ ಅಲ್ಲಿ. ಇನ್ನ ಸಂಜೆ ಮಾತ್ರ ಬೆಳಗಿನ 2ರಷ್ಟು ಜನ ಇದ್ರು. ಹಾಗೆ ತುಂಬಾ ಜೋರ್ ಮಳೆ ಕೂಡ ಬಂತು. ಹಾಗೆ ಆ ಚಳಿಗೆ ಒಂದೊಳ್ಳೆ ಬಿಸಿ ಬಿಸಿ ಟೀ ಕುಡ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನನಗಂತೂ ಈ ಸಡನ್ ಪ್ಲಾನ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಇನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.